ಕರೆಸ್ತೀವಿ ಅಂತ ಹೇಳ್ತಿದ್ದಾರೆ. ಆ ಕಾರಣದಿಂದ ಇದು ನಮ್ಮದು ಮನೆ, ನಾವೇ ಬಂಡವಾಳ ಹಾಕಿರೋದು, ನಮ್ಮದೇ ತಾಲೂಕು. ಈ ತಾಲೂಕಲ್ಲಿ ತುಂಬ ಬಂದರೆ ತಾಲೂಕಲ್ಲ ಎಲ್ಲ ಕಷ್ಟಪಟ್ಟು ಆಗೋದನ್ನು ನಾವು ಮಾಡಿದ್ದೇವೆ. ಆ ಕಾರಣದಿಂದ ನಾವು ನಾವು ಏನು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀವಿ. ಆದ್ರೆ ನಮಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ನಾವು ಇವತ್ತು ಅಧಿಕಾರಿಗೆ ನಮ್ಮ ರಕ್ಷಣಾ ಇಲಾಖೆಗೆ ಹೇಳ್ತೇವೆ, ಈ ದೇಶಕ್ಕೆ ಅನ್ನ ಕೊಟ್ಟು ಎಲ್ಲ ಕಷ್ಟಪಟ್ಟು ಅನ್ನ ಕೊಡ್ತಕ್ಕಂಥ ಪ್ರಭುಗಳು ಬಂದಿದ್ದಾರೆ, ಮಾಲೀಕರು ಬಂದಿದ್ದಾರೆ. ಅವರಿಗೆ ಗೌರವವನ್ನು ಕೊಡಬೇಕು. ಅವ್ರಿಗೆಲ್ಲರೂ ಗೌರವ ಕೊಡಬೇಕು. ಅವ್ರಿಗೇನಾದ್ರೂ ಆಗೋರು ಆದ್ರೆ ಇಡೀ ದೇಶದ ಎಚ್ಚರಿಕೆ. ಅವ್ರಿಗೇನಾದ್ರೂ ಆಗೋರು ಆದ್ರೆ ಇಡೀ ದೇಶದ ದಂಗೆ ವ್ಯವಸ್ಥೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಕಾರಣದಿಂದ ನೀವು ಗೌರವವನ್ನು ಕಾಪಾಡಬೇಕು. ಇಲ್ಲಾಂದ್ರೆ ಆಗುವವರಿಗೆ ನೀವೇ ಜವಾಬ್ದಾರ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯಮಾಡಿ ಜಿಲ್ಲಾಡಳಿತ ಬಂದು ಬೀದಿ ಚರ್ಚೆಗಳು ಬರಲಿ, ಜಿಲ್ಲಾಡಳಿತ ಮುಂದೆ ಬರಲಿ, ಯಾರಿಗೆ ಎಷ್ಟೆಷ್ಟು ಕೊಟ್ಟಾರೆ, ಯಾರಿಗೆ ಏನ್ ಹಾಕಿದಾರೆ ಅಂತ ಗೊತ್ತಾಗ್ಲಿ.
ಈಗ 12 ಪಂಚಾಯತಿ ಬಿಟ್ಟಿರೋದ್ರೆ ಈರುಳ್ಳಿ ಬೆಳೆ ಬೆಳೆದ್ರೆ ಯಾವ ರೈತರಿಗೂ ಬೆಳೆ ಪರಿಹಾರ ಹಾಕಿಲ್ಲ, ಬೆಳೆ ಹಾಕಿಲ್ಲ, ಬೇರೆ ಯಾವ ತಾಲೂಕಲ್ಲೂ ಹಾಕಿಲ್ಲ. ಹಂಗಾಗಿ ನಮ್ಮನ್ನ ಬಿಸಿಲಲ್ಲೇ ಕುಂಡ್ರಿಸೋ ಬದಲು ಜಿಲ್ಲಾಡಳಿತ ಅದೇನ್ ತಗೊಂಡ್ ಬರ್ಬೇಕು ಇಲ್ಲಿಗೆ. ಈಗ ಕೂತ್ಕೊಂಡ್ರೆ ರೈತರ ಸಮಾಜ ಕೂತ್ಕೊಂಡ್ರೆ ನೋಡಿ, ಇವತ್ತು ನಾವೆಲ್ಲ ಜಿಲ್ಲಾಡಳಿತ ಎಲ್ಲರೂ ಒಂದು ತೀರ್ಮಾನ ಆಗ್ಬಿಡ್ಲಿ ಬೇಕಾರೆ. ಯಾಕಂದ್ರೆ ಕೇವಲ 300-400 ಅಕೌಂಟ್ ಹಾಕಿ ನಾವು ಬೆಳೆ ವಿಮೆ ಹಾಕಿದಂತಂದ್ರೆ ನಾಟಕ ಆಡ್ತೈತೆ. ಇವತ್ತು ಯಾವ ಮಾನದಂಡ ಇಟ್ಕೊಂಡು ಅವರು ಬೆಳೆ ವಿಮೆಯನ್ನ ಅಮೌಂಟ್ ಹಾಕಿದ್ದಾರೆ. ಇವತ್ತು ನಮ್ಮ 100% ಬೆಳೆ ಫೇಲ್ ಆಗಿದೆ. 100% ಬೆಳೆ ಲಕ್ಷ ಗಟ್ಟಲೆ ಹಾಕ್ಬೇಕಾಯ್ತು, ಎಕರೆಗೆ ಲಕ್ಷ ಗಟ್ಟಲೆ ಅಮೌಂಟ್ ಹಾಕ್ಬೇಕಾಯ್ತು. ಜಿಲ್ಲಾಡಳಿತ ಇಲ್ಲಿಗೆ ಬರ್ಬೇಕು, ಬಂದು ನಮಗೆ ಸಂಬಂಧ ಉತ್ತರ ಕೊಡ್ಬೇಕು. ಇಲ್ಲಾಂದ್ರೆ ರಾಷ್ಟ್ರೀಯ ತಡೆ ಚಳವಳಿ ಮಾಡಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಚಳಕೆರಮ್ಮನ ದೇವಸ್ಥಾನದಿಂದ ಬಂದಿವಿ, ಯಾರಿಗೂ ಕೂಡ ನಾವು ತೊಂದರೆ ಮಾಡಿಲ್ಲ. ಆದ್ರೆ ಸರ್ಕಾರಕ್ಕೆ ಕಳ್ತನ ಮಾಡಿದನಿಗೆ ಪೊಲೀಸರು ಬಂದ್ರೆ ಭಾರಿ ಭಯ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಪೊಲೀಸರಿಗೆ ಗೊತ್ತಿರಲ್ಲ ಕಳ್ತನ ಮಾಡಿದಾನಂತೆ, ಮಾಡಿದನಿಗೆ ಗೊತ್ತಿರುತ್ತೆ. ಪೊಲೀಸರು ನನಗೆ ನನ್ನ ಹತ್ರ ಬಂದು ನಾನು ಕಳ್ತನ ಮಾಡಿದ ರಾತ್ರಿ ಅಂತ. ಹಂಗೆ ಇವತ್ತು ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಬಂದು ಸೌಜನ್ಯವಾಗಿ ನಮ್ಮನ್ನು ಮಾತಾಡಿಸ್ಬೇಕಾಗಿತ್ತು. ಆದ್ರೆ ನಮ್ಮ ತಪ್ಪುಗಳನ್ನ ಕೇಳ್ತಾರೆ, ಅವ್ರು ಕೇಳೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ಹೇಳಿ ಇವತ್ತು ನಮ್ಮನ್ನ ಬೀದಿಯಲ್ಲಿ ಕುಳಿಸಿದ್ದಾರೆ. ಆದ್ರೆ ಕುಂದಿಸಲಿ, ನಮಗೇನು ಎಲ್ಲಿ ಬೇಕಾದ್ರೂ ಕುಂತ್ಕೊತೀವಿ. ಇವತ್ತು ನಿನ್ನೆ ಇವರಿಗೆ ಖಾತೆಗೆ, ನಮ್ಮ ರೈತರ ಖಾತೆ ಜಮಾ ಮಾಡಲಿಲ್ಲ ಅಂತಂದ್ರೆ ಇವತ್ತು ಚಳ್ಳಕೆರೆ ಇಳಿಸ್ತಿರ್ಲಿಲ್ಲ. ಚಳ್ಳಕೆರೆ ಇಡೀ ತಾಲೂಕನ್ನ, ನಗರದ ನಾಗರಿಕ ನಮ್ಮನ್ನ ನೋಡ್ಬೇಕಾಗಿತ್ತು. ಹಂಗೆ ನಮ್ಮನ್ನು ಸಿದ್ಧಪಡಿಸಬೇಕಾಗಿ ಅವ್ರಿಗೆ ಏನ್ ನೆರವು ಬರಬೇಕಾಗಿತ್ತು, ಬಡವಷ್ಟು ಪರಿಹಾರ ಏನ್ ಬರಬೇಕಾಗಿತ್ತು, ಮನೆಗಳನ್ನ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ ಸಮಸ್ಯೆ. ಒಂದ್ ಕಡೆ ಆದ್ರೆ ಬದಲಾವಣೆ, ಇನ್ನೊಂದು ಸರ್ಕಾರ ಆದ್ರೆ ಈ ನಿಟ್ಟಿನಲ್ಲಿ ದಯವಿಟ್ಟು ನೋಡಿ, ಇವತ್ತು ನಮ್ಮ ಹಕ್ಕು. ಇವತ್ತು ನಿಜವಾದ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸವನ್ನ ಮಾಡಿದಾಗ ಗೇಟ್ ಹಾಕುವಂತ ಅವಶ್ಯಕತೆ ಇರಲಿಲ್ಲ, ಉತ್ತರವನ್ನು ಕೊಡಬೇಕಾಗಿತ್ತು. ಇವರು ಸರಿಯಾದ ರೀತಿ ಕೆಲಸ ಮಾಡದೇ ಇರೋದಕ್ಕೆ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಇಟ್ಟುಕೊಂಡು ಒಳಗಡೆ ಸೇರ್ಕೊಂಡಿದ್ದಾರೆ. ಇದು ನಿಜವಾಗಿ ಪ್ರಾಮಾಣಿಕ 3 ವರ್ಷದಲ್ಲಿ ಯಾವ ಅಧಿಕಾರಿ ಆಗಲಿ ಕೆಲಸ ಮಾಡಿದ್ರೆ ನಾವು ಯಾರು ಇಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ದಯವಿಟ್ಟು ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ನೀವು ಕೂಲಿಕಾರರು ಮರಿಬೇಡಿ. ನಾವು ಕಟ್ಟುವಂತ ತೆರಿಗೆ ನೀವು ಕೂಲಿಕಾರರು, ಇದನ್ನ ಮರೆತು ನೀವು ಒಳಗಡೆ ಕೂತಿದ್ರೆ ಅದೆಲ್ಲ ಈಗ ಬಿಟ್ಬಿಡಿ. ಯಾರೇ ರೈತ ಬಂದರು, ಸಾಕಷ್ಟು ಸಮಸ್ಯೆಗಳಿದೆ ತಾಲೂಕು ಪಂಚಾಯತ್ ಸಾಕಷ್ಟು ತಾಲೂಕಾದ್ಯಂತ ಬರ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಹೀಗಾಗಿ ಬೆಳೆ ವಿಚಾರವಾಗಿ ಏನೆಲ್ಲ ಹೇಳಿದ್ರಲ್ಲ, ಇದು ವೈಜ್ಞಾನಿಕವಾಗಿ ಒಂದಿಷ್ಟು ಟ್ಯೂನಿಂಗ್ ಆಗ್ಬೇಕಾಗಿದೆ. ಹಾಗಾಗಿ ನಮ್ಮ ರೈತ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಜಿಲ್ಲಾ ಆಡಳಿತದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಏನು ಇನ್ಸೂರೆನ್ಸ್ ಕಂಪನಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ತಾಲೂಕಾಡಳಿತ ಅಧಿಕಾರಿಗಳು ನೀವು ಒಂದು ಸಭೆಯನ್ನು ಕರೆದು, ನ್ಯೂನತೆಗಳು ಸಾಕಷ್ಟಿದೆ, ಅವರು ಮಾಡುವಂತಹ ಮಾನದಂಡಗಳಲ್ಲಿ ಬಹಳ ವ್ಯತ್ಯಾಸಗಳಾಗಿರೋದ್ರಿಂದ ತಾವುಗಳು ಈ ಬಗ್ಗೆ ಸಂಪೂರ್ಣವಾಗಿ ಕುತ್ಕೊಂಡು ರೈತ ಪರವಾಗಿ ಬರುವಂತಹ ನೀವು ಅವನ್ನ ಟ್ಯೂನಿಂಗ್ ಮಾಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ